ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11 ಇನ್ನೊಂದು 3-4 ವಾರಗಳ ಆಟ ಬಹುಶಃ ಬಾಕಿ ಇರ್ಬೋದು. ಹೆಚ್ಚು ಅಂದರೆ 4 ವಾರ, ಕಡಿಮೆ ಅಂದರೆ 3 ವಾರ. ಈ 3-4 ವಾರಗಳ ಆಟದಲ್ಲಿ ಯಾರು ಉಳಿತಾರೆ, ಯಾರು ಹೋಗ್ತಾರೆ, ಏನಾಗುತ್ತೆ, ಈ ರೀತಿಯಾದಂಥ ಸಾಕಷ್ಟು ಕುತೂಹಲಗಳು ಬಿಗ್ ಬಾಸ್ ಮನೆಯಲ್ಲಿ ಕಾಮನ್ ಆಗಿ ಇರುವಂಥದ್ದು. ಈ ವಾರನೂ ಕೂಡ ಹಾಗೆ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಸರ್ವೆಗಳನ್ನು ಕೂಡ ಮಾಡಲಾಗ್ತಿದೆ. ತಮ್ಮ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಇವರು ಹೊರಗೆ ಹೋಗಬೇಕು, ಅವರು ಹೊರಗೆ ಹೋಗಬೇಕು, ಆ ರೀತಿ ಆಗಬೇಕು, ಈ ರೀತಿ ಆಗಬೇಕು ಅನ್ನುವಂತಹ ಲೆಕ್ಕಾಚಾರಗಳು ಬರ್ತಿದ್ದಾವೆ. ಅದರಲ್ಲಿ ಈಗ ಕೆಲವೊಂದಷ್ಟು ಸರ್ವೆಗಳು ಈ ಬಿಗ್ ಬಾಸ್ ಮನೆಯ ವಿನ್ನರ್ ಯಾರಾಗಬೇಕು ಅನ್ನುವಂತಹ ಸರ್ವೆಯನ್ನು ಮಾಡಿದಾಗ ಅಲ್ಲಿ ಬಂದಂಥ ರಿಪೋರ್ಟ್ಗಳನ್ನು ನೋಡಿದಾಗ ವೆರಿ ಶಾಕಿಂಗ್ ಆ್ಯಂಡ್ ವೆರಿ ಸರ್ಪ್ರೈಸಿಂಗ್ ಅನ್ನೋ ರೀತಿಯಲ್ಲಿ ಒಂದಷ್ಟು ರಿಸಲ್ಟ್ಗಳು ಸಿಗ್ತಿದ್ದಾವೆ. ಈ ಬಾರಿ ಬಿಗ್ ಬಾಸ್ನ ಟ್ರೋಫಿಯನ್ನು ಯಾರು ಪಡಿಬೇಕು, ಯಾರು ರನ್ನರ್ ಅಪ್ ಆಗಬಹುದು ಅನ್ನುವಂತಹ ಲೆಕ್ಕಾಚಾರಗಳನ್ನು ನೋಡಿದಾಗ ಯಾರಿಗೆ 3ನೇ ಸ್ಥಾನ ಸಿಗ್ತದೆ, ಟಾಪ್ 5 ಇರೋರು ಯಾರ್ಯಾರು ಅಂಥೇಳಿ ಎಲ್ಲವೂ ಕೂಡ ಕ್ಲಿಯರ್ ಆದಂಥ ಪಿಕ್ಚರ್ ಸಿಕ್ಕಿದೆ. ಈ ಸರ್ವೆಯಲ್ಲಿ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳ ನಡುವೆ ಕಾಂಪಿಟೇಷನ್ ನಡೀತಿರೋದನ್ನು ನೋಡಿದಾಗ, ಹಾಗಾದರೆ ಈ ಸರ್ವೆಯಲ್ಲಿ ಏನೆಲ್ಲ ಅಂಶಗಳು ಹೊರಗಡೆ ಬಂದಿದ್ದಾವೆ, ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ ಬಿದ್ದಿದೆ, ಟೋಟಲ್ ಆದಂತಹ ಓಟ್ ಎಷ್ಟು, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 11 ಸಾಕಷ್ಟು ಪಾಪ್ಯುಲಾರಿಟಿಯನ್ನು ಇತ್ತೀಚೆಗೆ ಪಡಿತಾ ಇದೆ. ಆರಂಭದಲ್ಲಿ ಅಷ್ಟೇನು ಪಾಪ್ಯುಲರ್ ಆಗಿರಲಿಲ್ಲ. ಈಗ ಸ್ವಲ್ಪ ಜನರ ಮೆಚ್ಚುಗೆಯನ್ನು, ಜನರ ಪ್ರೀತಿಯನ್ನು ಮತ್ತು ಜನರು ಏನೋ ಒಂದು ನಿರೀಕ್ಷೆಯನ್ನು ಇಟ್ಟು ನೋಡ್ತಾ ಇದ್ದಾರೆ. ಅಂತಹ ಒಳ್ಳೆ ಸೀಸನ್ ಇದಲ್ಲ ಅನ್ನೋದನ್ನು ಸ್ವತಃ ಕಿಚ್ಚ ಸುದೀಪ್ ಅವರು ಕೂಡ ಹೇಳಿದ್ದಾರೆ ಮತ್ತು ಸಾಕಷ್ಟು ಜನರು ಕೂಡ ಹೇಳಿದ್ದಾರೆ. ಸೊ ದಟ್ ಓವರಾಲ್ ಆಗಿ ಪಾಪ್ಯುಲಾರಿಟಿ ವೈಸು ಮತ್ತು ಈ ಬಾರಿ ಇರುವಂಥ ಸ್ಪರ್ಧಿಗಳು, ಈ ಬಾರಿ ಏನೆಲ್ಲ ಸ್ಪರ್ಧಿಗಳಿದ್ದಾರೆ ನೋಡಿ, ಆ ಸ್ಪರ್ಧಿಗಳನ್ನು ಎಲ್ಲವನ್ನು ನೋಡಿದಾಗ ಬಹುಶಃ ಇದೊಂಥರ ಬೇರೆ ರೀತಿಯೇ ಇದೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11 ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈಗ ಬಿಗ್ ಬಾಸ್ ಸೀಸನ್ 11 ಮುಗಿಯೋದಕ್ಕೆ ಇನ್ನೇನು ಹೆಚ್ಚು ದಿನಗಳು ಬಾಕಿ ಇಲ್ಲ. 3-4 ವಾರ, ಹೆಚ್ಚಂದರೆ 4, ಕಡಿಮೆ ಅಂದರೆ 3. ಇಷ್ಟು ದಿನಗಳ ಆಟದಲ್ಲಿ ಯಾರು ಬಿಗ್ ಬಾಸ್ ಮನೆಯಲ್ಲಿ ಉಳಿತಾರೆ, ಯಾರು ಟಾಪ್ 5ನಲ್ಲಿರ್ತಾರೆ, ಏನಾಗುತ್ತೆ, ಈ ರೀತಿಯಾದಂಥ ಸಾಕಷ್ಟು ಅಂಶಗಳು ಸಹಜವಾಗಿ ಕುತೂಹಲವನ್ನು ಕೆರಳಿಸಿದ್ದೆ. ಬಿಗ್ ಬಾಸ್ ಸೀಸನ್ 11 ಫೈನಲ್ಗೆ ಇನ್ನೇನು ಹೆಚ್ಚು ದಿನಗಳು ಬಾಕಿ ಇಲ್ಲದೇ ಇರುವಾಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಲಿಂಗ್ಸ್ಗಳು, ಅದು ಸರ್ವೆಗಳು ಜಾಸ್ತಿ ಆಗ್ತಿದ್ದಾವೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಸರ್ವೆಗಳನ್ನು ಮಾಡಲಾಗ್ತಿದೆ. ಯಾರು ಈ ಬಾರಿ ಬಿಗ್ ಬಾಸನ್ನು ಟ್ರೋಫಿಯನ್ನು ಪಡಿತಾರೆ ಅಂತೇಳಿ ಅದರ ಬಗ್ಗೆ ಸರ್ವೆಯನ್ನು ಮಾಡಿದಾಗ ಒಳ್ಳೆಯ ಓಟ್ಸ್ಗಳೇ ಬಂದಿದ್ದಾವೆ. ಒಂದು ವಿಶೇಷವಾದಂತಹ ಸರ್ವೆ ಅದು. ಆ ಸರ್ವೆಯಲ್ಲಿ ಒಳ್ಳೆ ಓಟ್ಸ್ಗಳೇ ಬಂದಿದ್ದಾವೆ. ಈಗ ನಡೆದಿರುವಂಥ ಒಂದು ಸರ್ವೆಯ ಪ್ರಕಾರ ಒಂದು ಓಟ್ ಬಂದಿರುವಂಥ ಸಂಖ್ಯೆಯನ್ನು ನೋಡಿದ್ರೆ ಬಹುಶಃ ನಿಮಗೆ ಅಚ್ಚರಿ ಆಗ್ಬೋದು. 76 ಲಕ್ಷಕ್ಕೂ ಹೆಚ್ಚು ಓಟು ಇವರಿಗೆ ಬಂದಿದೆ. ಇವ್ರು ಮಾಡಿರುವಂಥ ಸರ್ವೆಯಲ್ಲಿ ಒಂದು ಪ್ರೈವೇಟ್ ಪೇಜ್ನವರು ಮಾಡಿರುವಂಥ ಸರ್ವೆ ಇದು. ಇವರಿಗೆ ಸುಮಾರು ಒಂದು 76 ಲಕ್ಷಕ್ಕೂ ಹೆಚ್ಚು ಓಟ್ಸ್ಗಳು ಬಂದಿದೆ. ಎಲ್ಲರಿಗೂ ಸೇರಿ ಓವರಾಲ್ ಆಗಿ 76 ಲಕ್ಷಕ್ಕೂ ಹೆಚ್ಚಿನ ಓಟ್ಸು ಬಂದಿದೆ. ಅಂದರೆ ಓವರಾಲ್ ಆಗಿ ಯಾರ್ಯಾರಿಗೆ ಎಷ್ಟೆಷ್ಟು ಆಗಬಹುದು ಅಂತೇಳಿ ಏನು ಬಂದಿದೆಯಲ್ಲ ಅದನ್ನು ಟೋಟಲ್ ಮಾಡಿದಾಗ ಅಷ್ಟು ಜನ ಸರ್ವೆಯಲ್ಲಿ ಭಾಗವಹಿಸಿದ್ದಾರೆ, ಓಟನ್ನು ಮಾಡಿದ್ದಾರೆ. ಇದರ ಮಾಹಿತಿಯನ್ನು ತಿಳಿಯೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಕುತೂಹಲ ಇದ್ದೇ ಇರ್ತದೆ. ಇದರ ಪ್ರಕಾರ ಕಡಿಮೆ ಓಟ್ಸ್ ಬಂದಿರೋದು ಚೈತ್ರ ಕುಂದಾಪುರ ಅವರಿಗೆ ಅನ್ನೋದು ಗೊತ್ತಾಗಿದೆ. ಚೈತ್ರ ಕುಂದಾಪುರಗೆ ಕೇವಲ 2% ಓಟ್ ಬಂದಿದೆಯಂತೆ. ಅಂದರೆ 1,52,000 ಪ್ಲಸ್ ಓಟ್ಸ್, ಚಿಲ್ಲರೆ ಓಟ್ಸ್ಗಳು, 1,52,000ಕ್ಕೂ ಹೆಚ್ಚು ಓಟ್ಸ್ಗಳು ಚೈತ್ರ ಕುಂದಾಪುರಗೆ ಬಂದಿದೆ. ಕಡಿಮೆ ಓಟ್ಸು ಇವರಿಗೇನೆ ಬಂದಿರುವಂಥದ್ದು. ಇನ್ನು 9ನೇ ಸ್ಥಾನದಲ್ಲಿ ಐಶ್ವರ್ಯ ಇದ್ದಾರೆ. ಈ ಸರ್ವೆ ಇನ್ನೊಮ್ಮೆ ಕ್ಲಾರಿಟಿಯನ್ನು ಕೊಟ್ಬಿಡ್ತೀನಿ. ಈಗ ಇರುವಂಥ 10 ಜನ ಸ್ಪರ್ಧಿಗಳನ್ನು ಒಂದು ಗಣನೆಗೆ ತೆಗೆದುಕೊಂಡು ಮಾಡಿದಂಥ ಸರ್ವೆ ಇದು. ಇನ್ನೊಂದು ವಾರಕ್ಕೆ ಮತ್ತೆ ಚೇಂಜ್ ಆಗ್ತದೆ, ಮತ್ತೊಂದು ವಾರಕ್ಕೆ ಇನ್ನೂ ಕೂಡ ಚೇಂಜ್ ಆಗ್ತದೆ, ಅದರಲ್ಲೇನು ಡೌಟ್ ಇಲ್ಲ. ಸದ್ಯಕ್ಕಿರುವಂತಹ ಈ ಪರ್ಸಂಟೇಜನ್ನು ನಾನು ನಿಮಗೆ ಇಡ್ತಾ ಇರುವಂಥದ್ದು. 9ನೇ ಸ್ಥಾನದಲ್ಲಿ ಐಶ್ವರ್ಯ ಇದ್ದಾರೆ. 3%, ಅಂದರೆ 2,28,000ಕ್ಕೂ ಹೆಚ್ಚು ಓಟ್ಸ್ಗಳನ್ನು ಇವರು ಪಡ್ಕೊಂಡಿದ್ದಾರೆ. ಯಾರು? ಐಶ್ವರ್ಯ. ಇದಕ್ಕೆ 9ನೇ ಸ್ಥಾನವೂ ಕೂಡ ಇವರಿಗೆ ಲಭಿಸಿದೆ. ಇನ್ನು 8ನೇ ಸ್ಥಾನದಲ್ಲಿ ರಜತ್ ಇದ್ದು ಇವರು 3%, ಅಂದರೆ 2,28,000 ಮತಗಳನ್ನು ಮಾತ್ರ ಪಡ್ಕೊಂಡಿದ್ದಾರೆ. ಅಲ್ಲಿಗೆ ರಜತ್ ಕೂಡ 8ನೇ ಸ್ಥಾನದಲ್ಲಿ ಖುಷಿ ಪಡಬೇಕಾದಂಥ ಪರಿಸ್ಥಿತಿ ಸದ್ಯಕ್ಕೆ ಇದೆ. ಇನ್ನು 7ನೇ ಸ್ಥಾನದಲ್ಲಿ ಧನರಾಜ್ ಆಚಾರ್ಯ ಇದ್ದು ಇವರಿಗೂ ಕೂಡ 3% ಮಾತ್ರ ಓಟ್, 3% ಮಾತ್ರ ಓಟ್ ಬಂದಿದೆ. 2,20,000 ಪ್ಲಸ್ ಓಟ್ಸ್ ಇವರಿಗೆ ಬಿದ್ದಿದೆ. 6ನೇ ಸ್ಥಾನದಲ್ಲಿ ಗೌತಮಿ ಇದ್ದು ಇವರು ಕೂಡ 3% ಓಟನ್ನು ಪಡ್ಕೊಂಡಿದ್ದಾರೆ. ಅಂದರೆ 2,26,000 ಓಟ್ಸನ್ನು ಪಡ್ಕೊಂಡಿದ್ದಾರೆ. ಅಲ್ಲಿಗೆ ಗೌತಮಿಗೂ ಕೂಡ 6ನೇ ಸ್ಥಾನ ಫಿಕ್ಸ್ ಅಂತೇಳಿ ಆಯಿತು. ಇನ್ನು ಈ 4 ಜನರು, ಅಂದರೆ ಇಲ್ಲಿ 3% ಪಡ್ಕೊಂಡಂತಹ 4 ಜನರು, ಅಂದರೆ 2,20,000 ಮತಗಳನ್ನು ಆ್ಯಾವ್ರೇಜ್ ಆಗಿ ಪಡ್ಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದಾದ ಮೇಲೆ ಬಿಗ್ ಬಾಸ್ ಫೈನಲ್ಗೆ ಬರುವಂಥ ಟಾಪ್ 5 ಕಂಟೆಸ್ಟೆಂಟ್ಸ್ ಯಾರಪ್ಪ ಅಂತೇಳಿ ನೀವು ಯೋಚಿಸ್ತಿದ್ರೆ ಅದಕ್ಕೆ ಉತ್ತರ ಇದೇ ಸರ್ವೆಯಲ್ಲಿ ಸಿಕ್ಕಿದೆ. ಟ್ರೆಂಡಿಂಗ್ ಪ್ರಕಾರ, ಸೋಷಿಯಲ್ ಮೀಡಿಯಾದಲ್ಲಿ ಸರ್ವೆ ಆದಂತಹ ಪ್ರಕಾರ ಮತ್ತು ಅಲ್ಲಿ ಬಂದಿರುವಂಥ ಓಟ್ನ ಪ್ರಕಾರ
5ನೇ ಸ್ಥಾನದಲ್ಲಿ ಉಗ್ರ ಮಂಜು ಇದ್ದು ಅವರು 8% ಅಂದರೆ 6,08,000ಕ್ಕೂ ಹೆಚ್ಚು ವೋಟ್ಸ್ಗಳನ್ನು ಪಡೆದಿದ್ದಾರೆ ಸದ್ಯಕ್ಕೆ ನಡೆದಿರುವಂಥ ಸರ್ವೆಯಲ್ಲಿ. ಅಂದರೆ 5ನೇ ಸ್ಥಾನವನ್ನು ಉಗ್ರ ಮಂಜು ಪಡ್ಕೊಂಡಿದ್ದಾರೆ. ಇದಾದ ಬಳಿಕ 4ನೇ ಸ್ಥಾನದಲ್ಲಿ ಮೋಕ್ಷಿತ ಪೈ ಇದ್ದಾರಂತೆ. ಇದು ಇಂಟ್ರೆಸ್ಟಿಂಗ್. ಮೋಕ್ಷಿತ ಪೈಗೆ 9% ಅಂದರೆ 6,84,000ಕ್ಕೂ ಹೆಚ್ಚು ಮತಗಳು ಬಿದ್ದಿದ್ದಾವೆ. ಮಂಜುಗಿಂತನೂ ಕೂಡ ಜಾಸ್ತಿ ಮತಗಳು ಬಿದ್ದಿದ್ದಾವೆ. ಹೀಗಾಗಿ ಇದು ತುಂಬ ಇಂಟ್ರೆಸ್ಟಿಂಗ್. ಸುಮಾರೊಂದು 70,000 ಹೆಚ್ಚು ವೋಟ್ಸ್ಗಳು ಮೋಕ್ಷಿತಗೆ ಮಂಜುಗಿಂತ ಜಾಸ್ತಿ ಇದೆ. ಹೀಗಾಗಿ 4ನೇ ಸ್ಥಾನದಲ್ಲಿ ಮೋಕ್ಷಿತ ಇದ್ದಾರೆ ಅಂತೇಳಿ. ಇನ್ನು 3ನೇ ಸ್ಥಾನದಲ್ಲಿ ಭವ್ಯ ಇದ್ದಾರೆ ಅಂತೇಳಿ ಈ ಸರ್ವೆ ಹೇಳುತ್ತೆ. ಅವರಿಗೆ 10% ಅಂದರೆ 10% ಮತಗಳು ಬಿದ್ದಿದ್ದಾವೆ. 7,60,000ಕ್ಕೂ ಹೆಚ್ಚು ಮತಗಳನ್ನು ಭವ್ಯ ಪಡ್ಕೊಂಡಿದ್ದಾರೆ. ಸೊ ದಟ್ ಅವರು 3ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅನ್ನೋದು ಸದ್ಯಕ್ಕೆ ಬಂದಿರುವಂತಹ ವೋಟ್ಸ್. ಇನ್ನು ಅತಿ ಹೆಚ್ಚು ವೋಟ್ಸನ್ನು ಪಡೆದಿರುವಂಥ ಸ್ಪರ್ಧಿಗಳು ತ್ರಿವಿಕ್ರಮ್ ಮತ್ತು ಹನುಮಂತ. ಇವರಿಬ್ಬರು ಕೂಡ ಟಾಪ್ 1 ಟಾಪ್ 2ನಲ್ಲಿದ್ದಾರೆ. ಹಾಗಾದರೆ ಇವರಿಬ್ಬರಲ್ಲಿ ಯಾರಿಗೆ ಹೆಚ್ಚು ಮತ ಬಂದಿರಬಹುದು ಅಂತೇಳಿ ನಿಮ್ಗೆ ಅನಿಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಈಗ ಬಿದ್ದಿರುವಂಥ ಮತ ಎಷ್ಟಿರ್ಬೋದು ನೋಡ್ತಾ ಹೋಗೋಣ ಬನ್ನಿ. ಈ ಸೋಷಿಯಲ್ ಮೀಡಿಯಾ ಸರ್ವೆಯ ಪ್ರಕಾರ 2ನೇ ಸ್ಥಾನದಲ್ಲಿ ತ್ರಿವಿಕ್ರಮ್ ಇದ್ದು ಅವರು ಬರೋಬ್ಬರಿ 29% ಅಂದರೆ 29%, 7,60,000ಕ್ಕೂ ಹೆಚ್ಚು ಮತಗಳನ್ನೇ ಇವರು ಕೂಡ ಪಡ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಹನುಮಂತ ಮತ್ತು ಜಾಸ್ತಿ ಅಂದರೆ ತ್ರಿವಿಕ್ರಮ್ಗಿಂತ ಕೂಡ ಸ್ವಲ್ಪ ಜಾಸ್ತಿ ಮತಗಳನ್ನು ಪಡ್ಕೊಂಡಿದ್ದಾರೆ ತ್ರಿವಿಕ್ರಮ್ ಅವರು. ಇನ್ನು 2ನೇ ಸ್ಥಾನದಲ್ಲಿರೋದು ತ್ರಿವಿಕ್ರಮ್. ಹೌದು, ತ್ರಿವಿಕ್ರಮ್ 2ನೇ ಸ್ಥಾನದಲ್ಲಿದ್ದು ಅವರು ಕೂಡ 29ಕ್ಕೂ ಹೆಚ್ಚು ಮತಗಳನ್ನು ಪಡೆದಿದ್ದಾರೆ. ಅಂದರೆ ಹೆಚ್ಚು ಕಡಿಮೆ ಒಂದು 8 ಲಕ್ಷ ಮತಗಳನ್ನು ಅವರು ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಈಗ ಭವ್ಯಗಿಂತನೂ ಕೂಡ ಜಾಸ್ತಿ ಮತಗಳನ್ನು ತ್ರಿವಿಕ್ರಮ್ ಪಡ್ಕೊಂಡಿದ್ದಾರೆ. 29% ಮತ ಇಲ್ಲಿ ತ್ರಿವಿಕ್ರಮ್ಗೆ ಬಂದಿದೆ. ಹೀಗಾಗಿ 8 ಲಕ್ಷಕ್ಕೂ ಹೆಚ್ಚು ಮತಗಳನ್ನು ತ್ರಿವಿಕ್ರಮ್ ಪಡ್ಕೊಂಡಿದ್ದಾರೆ. ಇನ್ನು ಟಾಪ್ 1 ಅಂದರೆ ವಿನ್ನರ್ ಆಗಿ ಯಾರು ಬರ್ತಾರೆ ಅಂತೇಳಿ ಕೇಳಿದ್ರೆ ಅದು ಹನುಮಂತು ಮತ 30% ಇದೆ. ಅಂದರೆ 8,36,000ಕ್ಕೂ ಹೆಚ್ಚು ಮತಗಳನ್ನು ಇಲ್ಲಿ ಹನುಮಂತ ಪಡ್ಕೊಂಡಿದ್ದಾರೆ. ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಗುತ್ತೆ, 30%, 29%. ಈ 2% ಪಡೆದಂತಹ ಹನುಮಂತ ಮತ್ತು ತ್ರಿವಿಕ್ರಮ್ ವಿನ್ನರ್ ಮತ್ತು ರನ್ನರ್ ಅಪ್ ಆಗಿ ಈಗ ಸದ್ಯಕ್ಕೆ ಟ್ರೆಂಡಿಂಗ್ನಲ್ಲಿ ಇದ್ದಾರೆ ಅನ್ನೋದು. ಆದರೆ ಇಲ್ಲಿ ಒಂದಂತೂ ಕ್ಲಿಯರ್, ಇದು ನಾನು ಮತ್ತೆ ಹೇಳ್ತಾ ಇರುವಂಥದ್ದು ಈಗಿರುವಂಥ 10 ಸ್ಪರ್ಧಿಗಳ ಒಂದು ಮೌಲ್ಯಮಾಪನ ಅಥವಾ ಸರ್ವೆ ಅಂತಲೇ ಹೇಳ್ಬೋದು. ಇದು ಯಾವಾಗ ಬೇಕಾದರೂ ಕೂಡ ಚೇಂಜ್ ಆಗ್ಬೋದು. ಮುಂದೆ ಯಾವ ರೀತಿಯಾದಂಥ ಬದಲಾವಣೆಯೂ ಕೂಡ ಆಗ್ಬೋದು, ಹೇಳೋಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಇದನ್ನೇ ಅಂತಿಮ ಅಥವಾ ಇದೇ ಫೈನಲ್ ಅಂತೇಳಿ ನಾವು ಅಂದ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಇದು ಯಾವ ರೀತಿಯೂ ಕೂಡ ಮುಂದೆ ಬದಲಾಗಬಹುದು ಅನ್ನೋದು 100% ಸತ್ಯ. ಈಗ ಬಿಗ್ ಬಾಸ್ 11ರ ಕಿರೀಟವು ಕೂಡ ಯಾರ ಮುಡಿಗೆ ಇರುತ್ತೆ ಅನ್ನುವಂಥ ಕುತೂಹಲ ಒಂದು ಕಡೆ ಆದರೆ, ಈ ರೀತಿಯಾದಂಥ ಓಟೆ ಮುಂದುವರಿಯುತ್ತಾ ಗೊತ್ತಿಲ್ಲ. ಹನುಮಂತನ ಓಟ್ ಇನ್ನೂ ಕೂಡ ಹೆಚ್ಚಾಗ್ಬೋದು ಅಥವಾ ಕಡಿಮೆನೂ ಕೂಡ ಆಗ್ಬೋದು. ತ್ರಿವಿಕ್ರಮ್ದು ಕೂಡ ಹಾಗೆ. ಹೀಗಾಗಿ ಈ ನಡುವೆ ಮುಂದಿನ ವಾರ ಯಾರು ಹೋಗ್ತಾರೆ, ಯಾರು ಇರ್ತಾರೆ, ಏನಾಗುತ್ತೆ ಗೊತ್ತಿಲ್ಲ. ಹಾಗಾಗಿ ಪ್ರತಿ ವಾರವೂ ಕೂಡ ಇದೆಲ್ಲ ಬದಲಾಗ್ತಾ ಹೋಗುತ್ತೆ. ಸದ್ಯಕ್ಕಂತೂ ಈ ರೀತಿ ಇದೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಇದೇ ಟ್ರೆಂಡಿಂಗಲ್ಲಿ ಅಥವಾ ಇದೇ ಆಧಾರದಲ್ಲಿ ಸರ್ವೆಗಳು ನಡೆದಂಥ ಆಧಾರದಲ್ಲೇ ವೋಟ್ಸ್ಗಳು ಬರ್ಬೋದು ಅಂತೇಳಿ ಅನಿಸುತ್ತೆ, ಅಥವಾ ಏನಾದರೂ ಬದಲಾವಣೆ ಆಗ್ಬೋದು ಅಂತೇಳಿ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.